ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಸಾರಿ. ಮತ್ತು ಇವತ್ತು ನಾವು ತಂದಿರೋದು ಬಂದು ಫೋರ್ಡ್ ಎಂಡೋವರ್ ಅಂತ. ಬ್ಯೂಟಿಫುಲ್ ಇಂಜನ್ನು, 2.2 ಲೀಟರ್ 6 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಅದು. ಮತ್ತು ಬನ್ನಿ ಇವಾಗ ಸಿನಿಮ್ಯಾಟಿಕ್ ನೋಡ್ಕೊಂಬರೋಣ ಗಾಡಿ ಬಗ್ಗೆ. ಮತ್ತು ಇದರ ಇಂಜನ್ ಬೇರೆ ದೊಡ್ಡದು ನೋಡಿ. ಇಂಜನ್ ರೂಮ್ ಯಾವ ಥರ ಇದೆ ಅಂತೇಳಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಇಷ್ಟು ದೊಡ್ಡದಾಗಿದೆ. ಬನ್ನಿ ಇಂಜನ್ ಡೀಟೇಲ್ಸ್ ಕೊಡ್ತೀನಿ ಇವಾಗ. 2.2 ಡ್ಯೂರೋ ಟಾರ್ಕ್ ಬರುತ್ತೆ ಇದರಲ್ಲಿ. ಇಂಜನ್ನು 4 ಸಿಲಿಂಡ್ರು ಮತ್ತು ಪವರ್ ಬಂದು 160 PS ಬರುತ್ತೆ. ಟಾರ್ಕ್ ಬಂದು 385 mm ಟಾರ್ಕ್ ಬರುತ್ತೆ. ಮತ್ತು 2 ವೀಲ್ ಡ್ರೈವ್ ಬರುತ್ತೆ. 6 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ. ಫ್ರೆಂಡ್ಸ್, ಇದು ಎಷ್ಟು ದಪ್ಪ ಇದೆ ಅಂದರೆ ವೈಲ್ಡು ಟೈರು ಮಾತ್ರ ಸೂಪರ್ ಆಗಿದೆ. ಟೈರ್ ಮಾತ್ರ. ಮತ್ತೆ ಗಾಡಿನೂ ಅಷ್ಟು ಬಲ್ಕ್ ಆಗಿದೆ ನೋಡಿ. ಫಸ್ಟ್ ಆಫ್ ಆಲ್ ಮತ್ತೆ ನಾವು ನಿಂತ್ಕೊಂಡ್ರೆ ಗಾಡಿ ಪಕ್ಕದಲ್ಲಿ ಅದು ದೊಡ್ಡದ, ನಾವು ದೊಡ್ಡ ಅನ್ಕೋಬೇಕು. ನಾವು ಆ ಗಾಡಿ ಮುಂದೆ ಇಷ್ಟೇ ಅಷ್ಟು ಕಾಣಿಸ್ತೀವಿ ನೋಡಿ. ಎಷ್ಟು ಬಲ್ಕಾಗಿ ಕಾಣಿಸ್ತಾ ಇದೆ ಮೇನ್ ಇಂಪಾರ್ಟೆಂಟ್. ಈ ಗಾಡಿ ಹೆಡ್ಲೈಟ್ ಈ ಥರ ಇಲ್ಲಿ ಬಂದು ಫಾಗ್ ಲೈಟ್ ಇದು ನಾರ್ಮಲ್ ಬಲ್ಪ್ ಇದು. ಮತ್ತು ಇದು ಬಂದು ಪ್ರೊಜೆಕ್ಟರ್ ಬರುತ್ತೆ ನಿಮಗೆ. ಆನ್ ಆಗಿದೆ, ನಿಮ್ಗೆ ಕಾಣಿಸ್ತಾ ಇರೋದು ಅಷ್ಟೇ. ಇಲ್ಲೊಂದು ಲೈಟ್ ಬರುತ್ತೆ ನಾರ್ಮಲ್ ಬಲ್ಬ್ದು ಅದೇನು. ಸೊ ಈ ಸೈಡು ಅಷ್ಟೇ ಬರೋದು, ಈ ಸೈಡು ಅಷ್ಟೇ ಬರುತ್ತೆ ನಿಮಗೆ. ಈ ಥರ ಬರುತ್ತೆ. ಬನ್ನಿ ಒಂದೊಂದು ತೋರಿಸ್ತೀನಿ ಇವಾಗ ಗಾಡಿ ಬಗ್ಗೆ. ಏನು ಒಳಗಡೆ ಏನಿದೆ, ಔಟ್ಸೈಡ್ ಹೆಂಗಿದೆ ಅಂತ ಲುಕ್ ನಿಮ್ಗೆ ತೋರಿಸ್ತೀನಿ ಒಂದೊಂದು. ನೋಡಿ, ಪವರ್ ವಿಂಡೋಸ್ ಅಂಡ್ ಅಪ್ಸ್ ಆ್ಯಂಡ್ ಡೌನು, ಮತ್ತು ಲಾಕು ಅನ್ಲಾಕು. ಒಂದು ಸೈಡ್ ಡೋರ್ಗೆ ಮಾತ್ರ ಲಾಕು ಅನ್ಲಾಕ್ ಬರುತ್ತೆ. ಬೇರೆ ಗಾಡಿಗಳಿಗೆಲ್ಲ ಒಂದು ಫ್ರಂಟ್ ಮಾತ್ರ ಕೊಟ್ಟಿರ್ತಾರೆ, ಅಲ್ಲಿ ಮಾತ್ರ ಲಾಕ್ ಮಾಡ್ಕೋಬೇಕು. ಮತ್ತು ಡೋರ್ ಓಪನಿಂಗು, ಮತ್ತು ಸೀಟಿಂಗ್ ಈ ಥರ ಬರುತ್ತೆ. ಲೆದರ್ ಸೀಟ್ ಇದೆ. ಮತ್ತು ಇದು ಬಂದು ನಿಮಗೆ ಸೀಟಿಂಗ್ ಬೆಂಡ್ ಮಾಡ್ಕೋಬೋದು ಆರಾಮಾಗಿ. ನೋಡಿ ಒಳಗಡೆ ಇದಿದೆ, ಈ ಥರ ಇದೆ ನಿಮಗೆ ವ್ಯೂ. ಮತ್ತು ಮೇಲೆ ಬಂದು AC ವೆಂಟ್ಸ್ ಬರುತ್ತೆ. AC ವೆಂಟ್ಸ್ ಬರುತ್ತೆ ಮೇಲೆ, ಡಬಲ್ ಸೈಡ್, ಇಲ್ಲೊಂದು ಮತ್ತು ಅಂದರೆ ರೂಫ್ ಲೈಟ್ ಒಂದು ಬರುತ್ತೆ ನಿಮ್ಗೆ. ಈ ಥರ ಬರುತ್ತೆ ಇನ್ಸೈಡು. ಅಂದರೆ ಇದು 7 ಸೀಟ್ರಲ್ಲ, ಆ ಥರ ಬರುತ್ತೆ ಇದು. ಮತ್ತು ಸೆಂಟ್ರಲ್ ಹ್ಯಾಮ್ರೆಸ್ಟ್ ಕೂಡ ಬರುತ್ತೆ ಇದ್ರಿಗೆ. ಫ್ರಂಟಲ್ಲಿ ಹ್ಯಾಮ್ರೆಸ್ಟ್ ಬರುತ್ತೆ. ಮತ್ತು ಬ್ಯಾಕ್ ಸೈಡ್ ಕೂಡ 12 ವೋಲ್ಟ್ಸ್ ಚಾರ್ಜಿಂಗು. ಮತ್ತು ನಿಮ್ಗೆ AC ವೆಂಟ್ಸು ಫ್ರಂಟು ಬ್ಯಾಕಲ್ಲಿ. ಮತ್ತು ಇಲ್ಲಿ ರೂಫಲ್ಲೇ ಬರುತ್ತೆ, ಮೈನ್ ಇಂಪಾರ್ಟೆಂಟು ಇದರಲ್ಲಿ ರೂಫಲ್ಲೇ ಬರುತ್ತೆ. ಮತ್ತು ಲೈಟು ಇಲ್ಲಿ ರೂಫಲ್ಲೇ ಲೈಟ್ಸ್ ಬರ್ತವೆ. ರೂಫಲ್ಲಿ AC, ಹತ್ತು ಕಡೆ ಒಂದು, ಲೆಫ್ಟ್ ಒಂದು, ರೈಟ್ ಒಂದು. ಮತ್ತು ಸೆಂಟ್ರಲ್ಲಿ ಪ್ಯಾನಾರಾಮಿಕ್ ಸನ್ ರೂಫು. ಮತ್ತು ಫ್ರಂಟ್ ರೋ ಅಲ್ಲಿ ಹೋಗೋಣ ಬನ್ನಿ, ಯಾವ ಥರ ಬರುತ್ತೆ ಲುಕ್ ವೈಸ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ಮತ್ತು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದು ರಿವರ್ಸ್ ಬಟನ್ಸ್ ಇಲ್ಲೇ ಇರುತ್ತೆ ನೋಡಿ. ಮತ್ತು ಈ ಸೀಟ್ಗೂ ಬರುತ್ತೆ, ಮತ್ತು ಫ್ರಂಟ್ ಸೀಟಲ್ಲ ಹತ್ತು ಕಡೆ ಪ್ಯಾಸೆಂಜರ್ ಸೀಟ್ಗೂ ಬರುತ್ತೆ. ಬನ್ನಿ ತೋರಿಸ್ತೀನಿ ಅದೇ ನಿಮಗೆ. ನೋಡು, ಈ ಫ್ರಂಟಲ್ಲಿ ಬರುತ್ತೆ ಈ ಥರ. ಫ್ರಂಟ್ 2 ಸೀಟ್ಗೂ ಬರುತ್ತೆ ಇದು ಆಲ್ಮೋಸ್ಟ್. ಪವರ್ ವಿಂಡೋ ಬರುತ್ತೆ, ಮೈನ್ ಇಂಪಾರ್ಟೆಂಟು. 4 ಪವರ್ ವಿಂಡೋ, ಓಪನ್ನು, ಡೋರ್ ಲಾಕು, ಅನ್ಲಾಕು. ಎಲ್ಲ ಡೋರ್ಗೂ ಆಲ್ಮೋಸ್ಟ್ ಸಿಮ್ಲರು ನೋಡಿ. 10 ಕಡೆ ಡೋರ್ಗೂ ಇದೆ ನಿಮಗೆ ಲಾಕು ಅನ್ಲಾಕು. ಅದು ತೋರಿಸ್ತೀನಿ ಒಂದೇ ಸೆಕೆಂಡ್. ಮತ್ತು ಈ ಡೋರಲ್ಲಿ ಈ ಥರ ಬರುತ್ತೆ. ಮತ್ತು ಇಲ್ಲೊಂದು ಸ್ಪೀಕರ್ ಬರುತ್ತೆ, ಟ್ವಿಟರ್ ಅಂತಾರಲ್ಲ ಅದು ಇದು. ಮತ್ತು ಇದು ಬಂದು ಲೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಮತ್ತು ನಮಗೆ ಮೀಟ್ರಲ್ಲಿ ಓವರ್ ಲೈಟಿಂಗ್ ಅನಿಸ್ತಾ ಇರ್ತಲ್ಲ, ಇಲ್ಲಿ ಡೌನ್ ಮಾಡ್ಕೋಬೋದು, ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು. ಮತ್ತು ಇದು ಇದೆಲ್ಲ ಲೈಟುಗಳದು ಈ ಥರ ಮೀಟ್ರಲ್ಲಿ ನೋಡಿ ಹೆಂಗೆ ಇದು ಬರುತ್ತೆ ನೋಡಿ. ನಿಮ್ಗೆ ಈ ಥರ ಬರುತ್ತೆ. ಮತ್ತು ಇದು ಬಂದು ಮಿರರ್ ಅಡ್ಜಸ್ಟ್ಮೆಂಟು, ಕ್ಲೋಸು ಓಪನ್ನು. ಮತ್ತು ಇಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. AC ವೆಂಟ್ಸು. ಮತ್ತು ಇದು ಬಂದು ನಿಮಗೆ ಡಿಕ್ಕಿ ಓಪನ್ ಮಾಡ್ತೀವಲ್ಲ, ಅದು ಬಟನ್.
ನೋಡಿ ಬಟನ್ ಆಟೋಮೆಟಿಕ್ಕು, ಪವರ್ ಕಂಟ್ರೋಲ್ ಇರುತ್ತೆ, ಅದು ತೋರಿಸ್ತೀನಿ ಒಂದೇ ಒಂದು ಸೆಕೆಂಡ್ ನಿಮಗೆ. ಬನ್ನಿ ನೋಡೋಣ ಬೂಟ್ ಹೆಂಗೆ ಓಪನ್ ಆಗುತ್ತೆ ಅಂತ ನಾನು ತೋರಿಸ್ಬೇಕು ಕೆಳಗಡೆ. ಸಾರಿ ನೋಡಿ, ಇದು ಬಂದು ಫುಲ್ಲಿ ಆಟೋಮೆಟಿಕ್ ಇರುತ್ತೆ. ಮತ್ತು ಇಲ್ಲೊಂದು ಪೋರ್ಟ್, ಒಂದು 12 volts ಚಾರ್ಜಿಂಗ್ ಪೋರ್ಟ್ ಒಂದು ಬರುತ್ತೆ. ಮತ್ತು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಇದು ನೋಡಿ, ಇಲ್ಲೂ ಕೂಡ ನೀವು ಪವರ್ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಇಲ್ಲೂ ಕೂಡ ಪವರ್ ಅಡ್ಜಸ್ಟ್ಮೆಂಟ್ ನೋಡಿ ನೋಡಿ ನೋಡಿ, ನಿಮ್ಗೆ ಇಲ್ಲೂ ಕೂಡ ಪವರ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಗೆ ಮ್ಯಾನ್ಯುವಲ್ ಆಗಿ ಮಾಡ್ಬೇಕಂದ್ರೆ ಮ್ಯಾನ್ಯುವಲ್ ಆಗು ಮಾಡ್ಬೋದು. ಬೇಡ ಅಂದ್ಕೊಂಡ್ರೆ ಇಲ್ಲೊಂದು ಬಟನ್ ಇರುತ್ತೆ, ಮ್ಯಾಜಿಕ್ ಬಟನ್, ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ನೋಡಿ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಅದೊಂದು ಮೈನ್ ಇಂಪಾರ್ಟೆಂಟ್ ಇದ್ರದ್ದು. ಮತ್ತು ಬಂದು ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಇದರಲ್ಲೇ ಇರ್ತವೆ. ಸ್ಟೇರಿಂಗ್ಸಲ್ಲಿ ನಾರ್ಮಲಾಗಿ ಸ್ವಲ್ಪ ಒಳ್ಳೆ ನೀವು ಫ್ಲೈಟ್ ಓಡಿಸಿದ್ರೆ ಹೆಂಗಿರುತ್ತೋ ಆ ಥರ ಇರುತ್ತೆ ಈ ಗಾಡಿಯಲ್ಲಿ. ಮಾತ್ರ ಪರ್ಫಾರ್ಮೆನ್ಸು ನೀವು ಮಾತಾಡೋಂಗಿಲ್ಲ, ಆ ಥರ ಇರುತ್ತೆ ಪರ್ಫಾರ್ಮೆನ್ಸ್ ಈ ಗಾಡಿಯಲ್ಲಿ. ನೋಡಿ, ಕ್ರೂಸ್ ಕಂಟ್ರೋಲ್ ಎಲ್ಲ ಈ ಥರ ಸೆಟ್ಟಿಂಗ್ ಬರುತ್ತೆ. ಫೋರ್ಡ್ ಬ್ಯಾಜಿಂಗ್ ಬಂದು ಬರುತ್ತೆ. ನಾನು ಹೇಳ್ತಾ ಇದ್ದೀನಿ ಕ್ಯಾಜುವಲಾಗಿ. ಬಟನ್ಸು, ವ್ಯಾಲ್ಯೂಮ್ ಅಪ್ ಡೌನು ನಿಮಗೆ. ಮತ್ತು ಇಲ್ಲಿಗೆ ಬಂದುಬಿಟ್ರೆ ಆಟೋಮೆಟಿಕ್ 6 ಸ್ಪೀಡ್ ಆಟೋಮೆಟಿಕ್ ಬರುತ್ತೆ. 6 ಸ್ಪೀಡು ಡೀಸೆಲ್ ಇಂಜನ್ ಅಲ್ಲ, ಅದಕ್ಕೆ. ಮತ್ತು ಕ್ಲೈಮೇಟ್ ಕಂಟ್ರೋಲ್ ಎಲ್ಲ, AC ಇವೆಂಟ್ಸ್ ಎಲ್ಲ ಇಲ್ಲಿರುತ್ತೆ. ಮತ್ತು ಸಿಸ್ಟಮ್ಮು ಡೀಸೆಂಟ್ ಆಗಿದೆ. ಮತ್ತು ಇದು ಬಂದು ಲೆದರ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ಇದನ್ನೆಲ್ಲ ಚೆನ್ನಾಗಿದೆ. ಮತ್ತು ಮಿರರು, ಮತ್ತು ನಿಮ್ಗೆ ಸನ್ ರೂಫ್ ಸೆಟ್ಟಿಂಗ್ಸ್ ಎಲ್ಲ ಇಲ್ಲಿ ಬರುತ್ತೆ. ಕ್ಲೋಸು ಅದು ಇದು ಮಾಡೋದೆಲ್ಲ, ಲೈಟಿಂಗ್ಸು ನೋಡಿ, ಲೈಟಿಂಗ್ಸ್ ಎಲ್ಲ ಇಲ್ಲಿ ಬರುತ್ತೆ ಈ ಥರ. ಮತ್ತು ಗಾಗಲ್ಸ್ ನಾನು ಇಕ್ಕೋಬೇಕಂದ್ರೆ ಗಾಗಲ್ಸ್ ಇಕ್ಕೋಬೋದು ಇಲ್ಲೇ. ಮತ್ತು ಇದು ನಿಮ್ಗೆ ಇಲ್ಲೊಂದು ಮಿರರ್ ಒಂದು ಚಿಕ್ಕದಾಗಿ ಬರುತ್ತೆ. ಮತ್ತು ಇಲ್ಲೊಂದು ಮಿರರ್ ಒಂದು ಬರುತ್ತೆ ಡೀಸೆಂಟು. ಮತ್ತು ಕಪ್ ಹೋಲ್ಡರ್ಸು, ಹ್ಯಾಂಡ್ ಬ್ರೇಕು. ಮತ್ತು ಇದು ಎಲ್ಲ ವೆರೈಟಿ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಆಲ್ಮೋಸ್ಟು. ಸೌಂಡ್ ಸಿಸ್ಟಮ್ ಮತ್ತು ಗ್ಲಬ್ ಬಾಕ್ಸಲ್ಲಿ ಬಂದು ಈ ಥರ ಬರುತ್ತೆ. ಗ್ಲಬ್ ಬಾಕ್ಸು ಚೆನ್ನಾಗಿದೆ, ಡೀಸೆಂಟಾಗಿ. ಬನ್ನಿ ಹಂಗೆ ನೋಡೋಣ, ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಮತ್ತು ಇದು ಬಂದು ಫುಲ್ ಸ್ಟಾರ್ಟ್ ಬಟನ್ ಬರುತ್ತೆ. ಇದು ಕೀಲೆಸ್ ಎಂಟ್ರಿ ಮತ್ತು ಫುಲ್ ಸ್ಟಾರ್ಟ್ ಬಟನ್ ಬರುತ್ತೆ ಇದು. ಮತ್ತು ಇದರಲ್ಲಿ JBL ಸ್ಪೀಕರ್ಸ್ ಬರುತ್ತೆ. ಟೋಟಲ್ 11 ಸ್ಪೀಕರ್ಸು ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮ್ಮು ಈ ಗಾಡಿಯಲ್ಲಿ ಬರೋದು. ಸೌಂಡ್ ಮಾತ್ರ ಎಕ್ಸಿಲೆಂಟು, ನೀವು ಮಾತಾಡೋಂಗಿಲ್ಲ. ಬನ್ನಿ ನೋಡೋಣ ಸೌಂಡ್ ಸಿಸ್ಟಮ್ ನೋಡಿ ಯಾವ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಕ್ರೇಜಿ ಆಗಿದೆ ಬ್ರೋ ಸೌಂಡ್ ಸಿಸ್ಟಮ್ ಅಂತೂ. ನೀವೇನೋ ನಾನೇನೋ ಅನ್ಕೊಂಡೆ ಎಂಡೋವರ್ ಅಲ್ಲಿ, ಕ್ರೇಜಿ ಆಗಿದೆ ಬ್ರೋ, ನಿಜವಾಗ್ಲೂ ಸಾಕಾಗಿದೆ. ಸೌಂಡ್ ಸಿಸ್ಟಮ್ಗೆ ಒಂದು ತಮ್ನೇಲ್ ಕೊಡ್ತೀನಿ ನಾನಂತೂ. ನಿಜವಾಗ್ಲೂ ಟೈರು ದೊಡ್ಡದಾಗಲ್ಲ ಇರೋದು, ಪರ್ಫಾರ್ಮೆನ್ಸು, ನಿಮ್ ಗ್ರಿಪ್ಪಿಂಗು ಸಕ್ಕದಾಗಿರುತ್ತೆ. ಬನ್ನಿ ನಾನು ಹೆಂಗಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಇಂಜನ್ ಸ್ಪೀಡಿಂಗ್ ಹೆಂಗ್ ಹೊಡಿಯುತ್ತೆ ನಾನು ತೋರಿಸ್ತೀನಿ. ಅದನ್ನ ನೋಡಿ, ಸ್ಪೀಡಿಂಗ್ ನೋಡಿ ಹೆಂಗೆ ಹೊಡಿಯುತ್ತೆ ಗಾಡಿ. ನೋಡಿ ಹೆಂಗ್ ಹೊಡಿಯುತ್ತೆ ನೋಡಿ ಗಾಡಿ. ಪರ್ಫಾರ್ಮೆನ್ಸ್ ಅಲ್ಲಿ ನೋಡಿ 80-100 ಗುರು. ಅದು 2 ಲೀಟರ್ ಇಂಜನ್ ಹೆಂಗ್ ಓಡ್ತಾ ಇದೆ ನೋಡಿ. ಅದಕ್ಕೆ ಫೋರ್ಡ್ ಅವರು ಇನ್ನ ಬರ್ತಾ ಇದ್ದೀನಿ, ಇನ್ನ ಸಕ್ಕದಾಗಿರ್ತಾ ಇತ್ತು ಗಾಡಿ. ಡಿಸ್ಕಂಟಿನ್ಯೂ ಮಾಡ್ಬಿಟ್ರು ಫಸ್ಟ್ ಈ ಗಾಡಿನ. ಇವಾಗ ಬರ್ತಾ ಇಲ್ಲ, ಇವಾಗೆಲ್ಲ ಸೆಕೆಂಡ್ಸ್ ಅಲ್ಲಿ ಸಿಗ್ತಾ ಇದಾವೆ. ಆಲ್ಮೋಸ್ಟ್ ಸೆಕೆಂಡ್ಸ್ ಅಲ್ಲಿ ನಿಮ್ಗೊಂದು ಅಂದ್ರೆ ಸಿಕ್ಕಿದ್ರು ಇನೋವಾ ಕ್ರಿಸ್ಟಾ ಶೋರೂಮ್ ಅಲ್ಲಿ ತಗೊಂಡ್ರೆ ಆ ರೇಟ್ ಸಿಗ್ತಾ ಇದಾವೆ ಪ್ರೆಸೆಂಟ್ ಸೆಕೆಂಡ್ಸ್ ಅಲ್ಲಿ. ಇವಾಗ ಏನು 25 ಲಕ್ಷ, 26 ಲಕ್ಷ, 27 ಲಕ್ಷ, 28 ಲಕ್ಷಕ್ಕೆ ಸಿಗ್ತಾ ಇದೆ ಈ ಗಾಡಿಗಳೆಲ್ಲ. ಮತ್ತೆ ನೀವು ಈ ಗಾಡಿ ಓಡಿಸೋವಾಗ ಮೈಲೇಜ್ ಬಗ್ಗೆ ಥಿಂಕೇ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಮೈನ್ ಇಂಪಾರ್ಟೆಂಟು. ಯಾಕಂದ್ರೆ ಇದು ಡಬಲ್ ನಂಬರ್ ಕೊಡೋ ಗಾಡಿ ಅಲ್ಲ ಮೈಲೇಜು, ಸಿಂಗಲ್ ಡಿಜಿಟ್ ಕೊಡೋ ನಂಬರ್ ಮೈಲೇಜ್ ಗಾಡಿ ಇದು.
ದಯವಿಟ್ಟು ನೀವು ಅನ್ಕೋಬೇಡಿ ಇದು ಫೋರ್ಡ್ ಎಂಡೋವರ್ ಅಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆ ತರ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ. ಮೈಲೇಜೇ ಬರಲ್ಲ. 8, 7, 5 ಜಾಸ್ತಿ ಮಾತಾಡಿದ್ರೆ 4 ಬಂದ್ಬಿಡುತ್ತೆ. ನೀವು ಹೆಂಗ್ ದಬಾಯಿಸೋತೀರೋ ಆ ತರ ಅದು ಮೈಲೇಜ್ ಕೊಡೋದು. ಮೈಲೇಜ್ ಬರಲ್ಲ ಈ ಗಾಡಿಗಳಲ್ಲಿ. ಮೈನ್ ಇಂಪಾರ್ಟೆಂಟ್, ಯಾಕಂದ್ರೆ 2.2 ಲೀಟರ್ ಇಂಜನ್ ಗಾಡಿಗಳಿಗಂದ್ರೆ ಮೈನ್ ಇದಾಗೋದು. ಇದು ಟಕ್ಕರ್ ಕೊಡೋದು ಅಂದ್ರೆ ಫಾರ್ಚುನರ್, ಓಲ್ಡ್ ಮಾಡಲ್ ಫಾರ್ಚುನರ್, ಮತ್ತೆ ಇನ್ನು 3 ಲೀಟರ್ ಯಾವ್ಯಾವ ಗಾಡಿಗಳಿದಾವೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ನಿಮ್ಗೆ ಟಕ್ಕರ್ ಕೊಡ್ತವೆ. ಈ ಗಾಡಿ ಮಾತ್ರ ನೀವು ಮಾತಾಡಂಗಿಲ್ಲ ಪರ್ಫಾರ್ಮೆನ್ಸ್ ಅಲ್ಲಿ, ಅದೊಂದು ಮೈನ್ ಇಂಪಾರ್ಟೆಂಟು. ಮತ್ತೆ ಇನ್ನೊಂದು ಹೈವೇ ಪ್ರೆಸೆಂಟ್ ನಾನು ತೋರಿಸ್ತೀನಿ ಹೆಂಗಿತ್ತೆ ಅಂತ ಹೇಳ್ಬಿಟ್ಟು. ಪಿಕಪ್ ನೋಡೋಣ ಬನ್ನಿ ಫಸ್ಟ್ ಯಾವ ತರ ಬರುತ್ತೆ ಅನ್ನೋದು. ಇನ್ನೊಂದೇನಂದ್ರೆ ಸ್ಟೆಬಿಲಿಟಿ ಬ್ರೋ. ಸ್ಟೆಬಿಲಿಟಿ ನಿಜವಾಗ್ಲೂ ಗುರು, ನೀವೇನ ಮಾತಾಡ್ಕೊಳ್ಳಿ, ಸ್ಟೆಬಿಲಿಟಿಯಲ್ಲಿ ಮಾತ್ರ ಸಖತ್ತು. ನೀವು ಮಾತಾಡಂಗೆ ಇಲ್ಲ. ರೋಡ್ ಪ್ರೆಸೆಂಟ್ಸು ಹಂಗೆ ಇರುತ್ತೆ ಗಾಡಿದು. ಹೆಂಗ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂದ್ರೆ ಹಂಗ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇಂಜನ್ ಅಲ್ಲಿ ಮಾತ್ರ ನೀವು ಮಾತಾಡಂಗಿಲ್ಲ. ಫೋರ್ಡೆ, ಯಾಕಂದ್ರೆ ಅದ್ರ ಬಿಲ್ಟ್ ಕ್ವಾಲಿಟಿ ಆ ತರ ಇರುತ್ತೆ. ಪರ್ಫಾರ್ಮೆನ್ಸ್ ಅಲ್ಲಿ, ಇಂಜನ್ ಅಲ್ಲಿ ನಿಮ್ಗೆ ಆ ತರ ಪರ್ಫಾರ್ಮೆನ್ಸ್ ಹಂಗ್ ಮಾಡಿಕ್ಕಿದ್ದಾರೆ ಫೋರ್ಡ್ ಅಲ್ಲಿ ಮಾತ್ರ. ನೀವು ಬೇರೆ ಗಾಡಿ ಎತ್ಕೊಂಡು ಓಡಿಸ್ ನೋಡಿ, ಯಾಕಂದ್ರೆ ಈ ಗಾಡಿಯಲ್ಲಿ ಕುತ್ಕೊಂಡ್ರೆ ನಿನ್ ಫೀಲ್ ಕೂಡ ಅನ್ಸಲ್ಲ. ನಾನು ಯಾವ್ದೋ ಚಿಕ್ಕ ಗಾಡಿಯಲ್ಲಿ ಕುತ್ಕೊಂಡಿದೀನಿ ಆ ಫೀಲ್ ಅನ್ಸುತ್ತೆ. ದೊಡ್ಡದಾಗಿದ್ರು ನೀನು ಒಳಗಡೆ ಕುತ್ಕೊಂಡ್ರೆ ಚಿಕ್ಕದಾಗಿ ಕಾಣಿಸ್ತೀಯ. ಈ ಗಾಡಿಯಲ್ಲಿ ಮೈನ್ ಇಂಪಾರ್ಟೆಂಟ್ ಪರ್ಫಾರ್ಮೆನ್ಸ್ ಅಲ್ಲಿ ನೀವು ಬಲ್ಕಲ್ಲಿ ನೀವು ಮಾತಾಡಂಗಿಲ್ಲ ಈ ಗಾಡಿ ಬಗ್ಗೆ. ಇನ್ನೊಂದು ಅದೇ ನಾನು ಹೇಳಿದ್ನಲ್ಲ, ಮೈನಸ್ ಇದ್ರಲ್ಲಿ ಏನಿದೆ ಅಂದ್ರೆ ಮೈಲೇಜ್ ಬರಲ್ಲ ಗಾಡಿಯಲ್ಲಿ. ನಿಮ್ಗೆ ಟಾಪ್ ಸ್ಪೀಡ್ ಎಲ್ಲ ವಿತಿನ್ ಸೆಕೆಂಡ್ಸು ಸೂಪರ್, ನೀವು ಮಾತಾಡಂಗಿಲ್ಲ. ಮತ್ತೆ ಬಿಲ್ಟ್ ಕ್ವಾಲಿಟಿ, ರೋಡ್ ಪ್ರೆಸೆಂಟು ನಿಮ್ಗೆ ಸೂಪರ್ ಆಗಿರುತ್ತೆ ಗಾಡಿ. ಮತ್ತೆ ಇವಾಗ ಡಿಸ್ಕಂಟಿನ್ಯೂ ಆಗಿದೆ, ಬರ್ತಾ ಇಲ್ಲ ಗಾಡಿಗಳು. ಏನ ಸಿಕ್ಕಿದ್ರೆ ನಿಮ್ಗೆ ಬೆಸ್ಟ್ ವ್ಯಾಲ್ಯೂ ಪ್ರೈಸ್ ಅಲ್ಲಿ ಸಿಕ್ಕಿದ್ರೆ ಓಕೆ, ಸಿಗ್ಲಿಲ್ಲ ಅಂದ್ರೆ ಇದನ್ನ ಬೆಸ್ಟ್ ಆಫ್ ಸುಮ್ಮನೆ ಇರೋದು ಬೆಸ್ಟು. ಯಾಕಂದ್ರೆ ಈ ಗಾಡಿಗಳು ಯಾರಂದ್ರೆ ಅವ್ರು ಮೇಂಟೈನ್ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ಅಷ್ಟ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ಬೇಕಂದ್ರೆ 15,000 ಮೇಲೆ ಆಗುತ್ತೆ. 15ದಿಂದ ಒಂದು 20,000 ಮೇಲೆ ಆಗುತ್ತೆ. ಮತ್ತೆ ಸರ್ವಿಸ್ಗೆ ಹೋದ್ರೆ 40,000 ಇಂದ 50,000 ಪಕ್ಕ ಇರಲೇ ಇರಬೇಕು ಸರ್ವಿಸ್ಗೆ. ಮೈನ್ ಇಂಪಾರ್ಟೆಂಟ್ ನೋಡಿ. ಮೈಲೇಜು ನೋಡಿ ಬ್ರೋ, 7.5 ಬರೋದು ಮೈಲೇಜ್ ಅಷ್ಟಕ್ಕೆ. ಚೆಕ್ ಮಾಡ್ಕೊಳ್ಳಿ ನೀವು 7.6 ಇವಾಗ ಪ್ರೆಸೆಂಟ್. ಈ ಬಂದು ಯಾವ ಥರ ಇದು ಮಾಡುತ್ತಂದ್ರೆ ಗಾಡಿ ಸ್ಮೂತ್ ಇಂಜನ್ಸ್ ಇವೆಲ್ಲ ಚೆನ್ನಾಗಿರುತ್ತೆ ಓಡ್ಸೋಕ್ಕೆಲ್ಲ. ಅದೇ ನಿಮಗೆ ಸರ್ವಿಸಲ್ಲಿ ಬಂದವಾಗ ಬಾಯಿ ಬಡ್ಸ್ ಬಿಸಾಕುತ್ತೆ ಇದು, ಅದೊಂದು ಮೈನ್ ಇಂಪಾರ್ಟೆಂಟು. ಸರ್ವಿಸಲ್ಲಿ ನೀವು ಮಾತಾಡಂಗಿಲ್ಲ. ರೋಡ್ ಪ್ರೆಸೆನ್ಸ್ ಎಲ್ಲ ಗಾಡಿ ಮಾತ್ರ ಚಿಂದಿ ಉಡಾಯಿಸ್ಬಿಡುತ್ತೆ, ಅದೊಂದು ಮೈನ್ ಇಂಪಾರ್ಟೆಂಟು. ಮತ್ತು ಇನ್ನೊಂದು ಏನಂದರೆ ಇದು 6 ಸ್ಪೀಡ್ ಆಟೋಮೆಟಿಕ್ ಅಲ್ಲ, ಹೇಳ್ಕೊಂಡು ಹೋಗ್ತಾ ಇರುತ್ತೆ ಗಾಡಿ, ಅದೊಂದು ಮೈನ್ ಇಂಪಾರ್ಟೆಂಟು. ಮತ್ತು ಇದು ಬಂದು ನಿಮಗೆ ಟ್ಯಾಂಕ್ ಕೆಪಾಸಿಟಿ ಬಂದು 80 ಲೀಟರ್ಸ್ ಬರುತ್ತೆ. ಮೈಲೇಜು ಅದೇ ಟ್ಯಾಂಕ್ ಕೆಪಾಸಿಟಿ 80 ಲೀಟರ್ಸ್ ಇದ್ದರೆ ನಿಮಗೆ ಮೈಲೇಜ್ ಒಂದು 7, 5, 4 ಆ ಥರ ಕೊಡ್ತಾ ಇದೆಯಲ್ಲ. ಮ್ಯಾಕ್ಸಿಮಮ್ ಟ್ಯಾಂಕ್ ಕೆಪಾಸಿಟಿ ಅಷ್ಟು ಇರಬೇಕು ಮ್ಯಾಕ್ಸಿಮಮ್. ಇಲ್ಲ ಅಂತ ಹೇಳಿದ್ರೆ ನೀನು 10 ನಿಮಿಷಕ್ಕೂ ಒಂದು ಪೆಟ್ರೋಲ್ ಬಂಕ್ ನಿಲ್ಲಿಸ್ತಾ ಇರಬೇಕು, ಡೀಸೆಲ್ ಹೊಡಿಸ್ತಾನೆ ಇರಬೇಕು. ಅದೊಂದು ಮೈನ್ ಇಂಪಾರ್ಟೆಂಟು. ಇನ್ನು ಈ ಗಾಡಿಯಲ್ಲಿ ಬಿಟ್ಟರೆ ಇನ್ನೆಲ್ಲ ಚಿಂದಿನೇ. ಹೈಟ್ ಅಲ್ಲ, ನಾನೇ ಒಂಥರ ಓಡಿಸ್ತಾ ಇದ್ರೆ ಎಷ್ಟೋ ಹೈಟಲ್ಲಿ ಕುತ್ಕೊಂಡು ಓಡಿಸ್ದಂಗಿದೆ. ನಾನು ಬೇರೆ ಗಾಡಿಗಳೆಲ್ಲ ಓಡಿಸಿ ಗಾಡಿ ಓಡಿಸ್ತಾ ಇದ್ರೆ ಒಂಥರ ಡಿಫ್ರೆನ್ಸೇ ಇದೆ ನಂಗೆ ಜಾಸ್ತಿ. ಅಂದರೆ ಅದೇ ನಾವು ಹೆಂಗೆ ಫೀಲ್ ಮಾಡ್ತೀವೋ ಗಾಡಿನ ಆ ಥರ ಅಷ್ಟೇ. ಹೌದು, ನೀವು ಮಾತಾಡೋಂಗಿಲ್ಲ. ಅಂದರೆ ಇವೇನಂದರೆ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ, ನಿಮಗೆ ಹೈಟು ಬರುತ್ತೆ, ಆಫ್ ರೋಡಿಂಗ್ ಮಾಡ್ಬೋದು ಆರಾಮಾಗಿ ನೀವು. ಮತ್ತು ಸ್ಪೀಡಿಂಗು ಅಷ್ಟೇ ಸಕ್ಕತ್ತಾಗಿ ಮಾಡ್ಬೋದು ಈ ಗಾಡಿಗಳಲ್ಲಿ. ವಿತಿನ್ ಸೆಕೆಂಡ್ಸಲ್ಲಿ ಹೇಳ್ಕೊಂಡು ಹೋಗುತ್ತೆ ಗಾಡಿ. ಮೈನ್ ಇಂಪಾರ್ಟೆಂಟು ಸ್ಪೀಡಿಂಗ್ ಅವೆಲ್ಲ ಮಾತಾಡೋಂಗೆ ಇಲ್ಲ. ಬಿಲ್ಡ್ ಕ್ವಾಲಿಟಿ ಅಂತ ಸೂಪರ್ ಇದ್ರು. 4.6 5.5 ಆ ರೇಂಜಲ್ಲಿ 5 ಸ್ಟಾರ್ ರೇಟಿಂಗು 4 ಸ್ಟಾರ್ ರೇಟಿಂಗು ಏನೋ ಬರುತ್ತೆ. ಇದು ನೀವು ಮಾತಾಡೋಂಗಿಲ್ಲ, ಸಕ್ಕದಾಗಿದೆ ಗಾಡಿ ಮಾತ್ರ. ಇನ್ನೊಂದೇನೆಂದರೆ ಇದು ಫೋರ್ಡ್ ಕಂಪ್ನಿದಲ್ಲ, ಚಿಂದಿ ಓಡಾಡಿಸ್ಬಿಡುತ್ತೆ. ನೀವು ಮಾತಾಡೋಂಗೆ ಇಲ್ಲ ಈ ಗಾಡಿ ಬಗ್ಗೆ. ಸ್ಪೀಡಿಂಗು ಅಷ್ಟೇ 120 140 ಯಾವ ಲೆಕ್ಕನೂ ಇಲ್ಲ. ಮತ್ತು ಇನ್ನೊಂದೇನೆಂದರೆ ವೈಬ್ಲಿಂಗು ಆ ಥರ ಏನಿಲ್ಲ ಗಾಡಿಯಲ್ಲಿ. ಚೆನ್ನಾಗಿದೆ, ಡೀಸೆಂಟು. ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಹಿಂಗೆ ಫಾಲೋ ಮಾಡ್ತಾ ಇರಿ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಪ್ಲೀಸ್. ಬಾಯ್ ಫ್ರೆಂಡ್ಸ್.